ಎಲ್ಲ ತಾಯಂದ್ರ ಅರ್ಥ ಮಾಡ್ಕೋಬೇಕು. ಯಾಕಂತಂದಾಗ ಸಂವಿಧಾನ ಮಹಿಳೆ ಅಂಶ ನಾವು ಗೋಗಳ ಮತ್ತೆ ಇರುವಂತಹ ಪದ್ಧತಿ ಇತ್ತು. ಮಹಿಳೆ ಒಳಗಡೆ ನಡೆಯುವಂತಿರ್ಲಿಲ್ಲ, ಮಹಿಳೆ ಹೊರಗಡೆ ಬರುವಂತಿರ್ಲಿಲ್ಲ, ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ. ಅಂತ ಮಹಿಳೆಯನ್ನು ಸಹ ಇವತ್ತು ಭಾರತದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆಗಿದ್ದಾರಂತೆ. ಅದಕ್ಕೆ ಕಾರಣ ಭಾರತ ಸಂವಿಧಾನ. ಹಾಗೆ ಜಾಗೃತಿಯನ್ನು ಆಗಬೇಕಾಗಿದೆ. ಭಾರತ ಸ್ವತಂತ್ರವಾದಾಗ ಪಾಕಿಸ್ತಾನ ಮತ್ತೆ ಭಾರತ ಅಂತೇಳಿ ವಿಭಾಗ ಆಯಿತು. ಪಾಕಿಸ್ತಾನಕ್ಕೆ ಇರತಕ್ಕಂಥ ಎಲ್ಲ ಮುಸಲ್ಮಾನರಲ್ಲಿ ಹೋಲ್ಬೋದಾಯಿತು. ಆದರೆ ಭಾರತ ದೇಶದೊಳಗಡೆ ಇರ್ತಕ್ಕಂಥ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗ್ಲಿಲ್ಲ. ಅಂತಂದ್ರೆ ಧರ್ಮದ ಆಧಾರದ ಮೇಲೆ ನೀವಂತ ರಾಷ್ಟ್ರದೊಳಗಡೆ ಇರಲ್ಲ, ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಈ ಒಂದು ಸರ್ವಧರ್ಮಗಳಿಗೆ ಅಂತಕ್ಕಂಥ ಭಾರತದ ಒಳಗಡೆ ಇರ್ತೀವಿ ಅಂತಕ್ಕಂಥ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ನಮ್ಮ ದೇಶದೊಳಗಡೆ ಮುಸಲ್ಮಾನರಿದ್ದಾರೆ. ಹಾಗಾಗಿ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದೀರ. ಮಹಾತ್ಮ ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯ ಹೋರಾಟದ ಸಮಯದೊಳಗಡೆ ಕುಷ್ಠರೋಗವನ್ನ ಬಂದಿರ್ತಕ್ಕಂಥವರನ್ನ ಆಯ್ಕೆ ಮಾಡ್ತಾರೆ. ಗುಜರಾತಿನ ವರ್ಧಾಶ್ರಮದ ಸಣ್ಣ ಘಟನೆಯನ್ನು ಹೇಳ್ಬಿಟ್ಟು ಆರೈಕೆ ಮಾಡುವಂತಹ ಸಂದರ್ಭದೊಳಗಡೆ ಪದೂರಿ ಶಾಸ್ತ್ರಿ ಅಂತ ಒಬ್ಬ ದೊಡ್ಡ ಮೇಲ್ವರ್ಗದವರು ಅವರು ಬಂದು ಅವರಿಗೆ ಕುಷ್ಠರೋಗ ಇರುತ್ತೆ. ಕುಷ್ಠರೋಗದಿಂದ ಅವತ್ತು ಮಾರಣಾಂತಿಕ ರೋಗಗಳು ಏನಾದ್ರು ಬಂದಿದ್ರೆ ಜೀವನವಾಗಿನೇ ತಗೊಂಡೋಗಿ ಊರಾಚೆ ಆಗ್ತಕ್ಕಂಥ ಸಂಪ್ರದಾಯ ಇತ್ತು. ದೊಡ್ಡ ದೊಡ್ಡ ಸೀಡು ರೋಗ ಆಗಿರ್ಬೋದು, ಪ್ಲೇಗ್ ಆಗಿರ್ಬೋದು, ಕುಷ್ಠರೋಗ ಆಗಿರ್ಬೋದು, ಮಾರಣಾಂತಿಕ ಕಾಯಿಲೆಗಳು ಏನಾದ್ರು ಬಂದ್ರೆ ಊರಿಂದ ಹೊರಗಡೆ ಆಗ್ತಕ್ಕಂಥದ್ದು, ಕಲ್ಲಿಂದ ಹೊಡಿತಕ್ಕಂಥದ್ದು, ಚಪ್ಪಲಿಯಿಂದ ಹೊಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಯಾವತ್ತು ಮಹಾತ್ಮ ಗಾಂಧೀಜಿಯವರು ಆ ಕುಷ್ಠರೋಗಿಯನ್ನ ಆರೈಕೆ ಮಾಡಿ ದೇಶದೊಳಗಡೆ ಅವತ್ತು ಕುಷ್ಠರೋಗಿಯನ್ನು ಆರೈಕೆ ಮಾಡಿದ್ರಲ್ಲ, ಅವತ್ತೇ ತೀರ್ಮಾನ ಮಾಡಿದ್ರು ಈ ದೇಶದಲ್ಲಿ ಸಂವಿಧಾನ ಜಾರಿ ಆದ್ಮೇಲೆ ಒಬ್ಬ ಅಂಗವಿಕಲ, ಒಬ್ಬ ಕುರುಡ, ದೇಹದ ನ್ಯೂನ್ಯತೆಯನ್ನು ಉಳಿದಿರ್ತಕ್ಕಂಥವ್ರು ಎಲ್ಲ ವೃತ್ತರಾಗಿರ್ಬೋದು, ಏಡ್ಸ್ ಆಗಿರ್ಬೋದು, ಕ್ಷಯ ರೋಗ ಆಗಿರ್ಬೋದು, ಕುಷ್ಠರೋಗ ಆಗಿರ್ಬೋದು, ಇಂಥ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುವಂತ ವ್ಯಕ್ತಿಗೂ ಸಹ ಸಮಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥದ್ದು ಈ ಭಾರತದ ಸಂವಿಧಾನ. ಇಲ್ಲ ಅಂತಂದಿದ್ರೆ ಅವತ್ತು ಈ ಸಂವಿಧಾನ ಜಾರಿ ಆಗದೆ ಹೋಗಿದ್ರೆ ನಾವು ನೀವೆಲ್ಲರೂ ಸಹ ಇಷ್ಟು ಸ್ವತಂತ್ರವಾಗಿ ಸಮಾನತೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಇಡೀ ಜಗತ್ತಿಗೆ ಸಮಾನತೆಯ ಬೋಧನೆ ಮಾಡಿರ್ತಕ್ಕಂಥ 12ನೇ ಶತಮಾನ ಜಗಜ್ಯೋತಿ ಬಸವಣ್ಣನವರು ಇನ್ನೂ ಅನೇಕ ಇವತ್ತು